ಕ್ರಾಂತಿ 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 ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಬರೀ ನವೆಂಬರ್ ಕ್ರಾಂತಿಯದ್ದೇ ಜಪ ಆಗಿಬಿಟ್ಟಿದೆ. ಈ ಕ್ರಾಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ನವೆಂಬರ್ ಕ್ರಾಂತಿಯ ಬಗ್ಗೆ ಮತ್ತೆ ಅಲ್ಲಗಳೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಯಾವ ಕ್ರಾಂತಿಯೂ ಇಲ್ಲ, ಭ್ರಾಂತಿಯೂ ಇಲ್ಲ ಅಂತ ಹೇಳಿದ್ದಾರೆ. ಕ್ರಾಂತಿ ಅನ್ನುವವರಿಗೆ ಬೇರೆ ಕೆಲಸ ಇಲ್ಲ. ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಮೂಲಕ ಯಾವುದೇ ಕ್ರಾಂತಿಯೂ ಇಲ್ಲ, ಯಾವುದೇ ಬೆಳವಣಿಗೆಯೂ ಇಲ್ಲ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡುವಂತಹ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡಿರುವಂತಹದ್ದು. ನವೆಂಬರ್ನಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ, ಸಚಿವ ಸಂಪುಟ ಪುನರ್ರಚನೆಯ ವಿಚಾರ 2.5 ವರ್ಷ ತುಂಬುತ್ತಾ ಇರುವ ಹಿನ್ನೆಲೆಯಲ್ಲಿ ಆಗುತ್ತೆ ಅನ್ನುವಂತಹ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಸಿಎಂ ಮಾತನಾಡಿದ್ದಾರೆ. ಪದೇ ಪದೇ ಚರ್ಚೆ ಆಗ್ತಾ ಇದೆ. ಎಲ್ಲಿ ಕ್ರಾಂತಿ ಇಲ್ರಿ? ಕ್ರಾಂತಿ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಕ್ರಾಂತಿ? ಅವರ ಪ್ರಕಾರವಾಗಿ ರೆವಲ್ಯೂಷನ್ ಅಲ್ವಾ? ರೆವಲ್ಯೂಷನ್ ಆಗುತ್ತಾ? ಕ್ರಾಂತಿ ಅಂದ್ರೆ ಏನಪ್ಪ? ಬದಲಾವಣೆ ಕ್ರಾಂತಿ ಅಲ್ಲ ನೋಡ್ರಿ. ಅವ್ರಿಗೂ ಕೆಲಸ ಇಲ್ಲ. ಕ್ರಾಂತಿ ಆಗುತ್ತೆ, ಕ್ರಾಂತಿ ಆಗುತ್ತೆ. ಕ್ರಾಂತಿನೂ ಆಗಲ್ಲ, ಭ್ರಾಂತಿನೂ ಆಗಲ್ಲ. ಪದೇ ಪದೇ ಚರ್ಚೆ ಆಗ್ತಾ ಇದೆ. ಎಲ್ಲಿ ಕ್ರಾಂತಿ ಇಲ್ರಿ? ಕ್ರಾಂತಿ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ನಲ್ಲಿ ಕ್ರಾಂತಿ ಆಗಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಹಾಗಾದ್ರೆ ನಿಜಕ್ಕೂ ನವೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗೋದಾದ್ರೂ ಏನು? ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ನೋಡಿ. ನವೆಂಬರ್ನಲ್ಲಿ ಯಾವುದೇ ಕ್ರಾಂತಿ ಇಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ. ಹೈಕಮಾಂಡ್ನಿಂದ ಸಂಧಾನ ಸೂತ್ರವನ್ನ ಹೆಣೆಯುವಂತಹ ಸಾಧ್ಯತೆ ಇದೆ. ಸಿಎಂ ಡಿಸಿಎಂ ಒಪ್ಪಿದ್ರೆ ಸಂಪುಟ ಪುನರ್ರಚನೆಯಾಗುವಂತಹ ಸಾಧ್ಯತೆ. ನವೆಂಬರ್ 20ರ ನಂತರ ಸಂಪುಟ ಪುನರ್ರಚನೆಗೆ ಕೈ ಹಾಕುವಂತಹ ಹಿಂಟ್. 15ರಿಂದ 17 ಸಚಿವರ ಬದಲಾವಣೆಗೆ ಹೈಕಮಾಂಡ್ನಿಂದ ಒಲವಿದೆಯಂತೆ. ಪ್ರಾದೇಶಿಕತೆ, ಶಾಸಕರ ಹಿರಿತನ, ಜಾತಿ ಲೆಕ್ಕಾಚಾರ ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಸ್ಥಳೀಯ ನಾಯಕತ್ವವನ್ನು ಕೂಡ ಕನ್ಸಿಡರ್ ಮಾಡುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಹಾಗಾದ್ರೆ ಇದೇನಾ ನವೆಂಬರ್ನಲ್ಲಾಗುವಂತಹ ಕ್ರಾಂತಿ ಅನ್ನುವಂತಹ ಪ್ರಶ್ನೆ. ಅಧಿಕಾರ ಹಂಚಿಕೆಯ ವಿಚಾರ ಒಂದು ಕಡೆ, ಮತ್ತೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಮತ್ತೊಂದು ಕಡೆ. ಪದೇ ಚರ್ಚೆ ಆಗ್ತಾ ಇದೆ. ಎಲ್ಲಿ ಕ್ರಾಂತಿ ಇಲ್ರಿ? ಕ್ರಾಂತಿ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಕ್ರಾಂತಿ? ಅವರ ಪ್ರಕಾರವಾಗಿ ರೆವಲ್ಯೂಷನ್ ಅಲ್ವಾ? ರೆವಲ್ಯೂಷನ್ ಆಗುತ್ತಾ? ಕ್ರಾಂತಿ ಅಂದ್ರೆ ಏನಪ್ಪ? ಬದಲಾವಣೆ ಕ್ರಾಂತಿ ಅಲ್ಲ ನೋಡ್ರಿ. ಅವ್ರಿಗೂ ಕೆಲಸ ಇಲ್ಲ. ಕ್ರಾಂತಿ ಆಗುತ್ತೆ, ಕ್ರಾಂತಿ ಆಗುತ್ತೆ. ಕ್ರಾಂತಿನೂ ಆಗಲ್ಲ, ಭ್ರಾಂತಿನೂ ಆಗಲ್ಲ. ಪದೇ ಪದೇ ಚರ್ಚೆ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಸಿಎಂ ಸಿದ್ದರಾಮಯ್ಯನವರ ಆದಿಯಾಗಿ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇರುವಂತಹದ್ದು ಯಾವ ಕ್ರಾಂತಿಯೂ ಇಲ್ಲ, ಯಾವ ಭ್ರಾಂತಿಯೂ ಇಲ್ಲ ಅಂತ. ಹಾಗಾದ್ರೆ ನಿಜಕ್ಕೂ 2.5 ವರ್ಷ ತುಂಬುವ ಸನಿಹದಲ್ಲಿರುವಂತಹ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ನಲ್ಲಿ ಆಗೋದಾದ್ರೂ ಏನು? ಕೇವಲ ಸಚಿವ ಸಂಪುಟ ಪುನರ್ರಚನೆಗಷ್ಟೇ ಸೀಮಿತವಾಗುತ್ತಾ ಈ ಬೆಳವಣಿಗೆಗಳು ಅಂತ ಹೇಳಿ? ಪ್ರೇಮ್, ಖಂಡಿತ ಅದನ್ನೇ ಕೂಡ ಪಬ್ಲಿಕ್ ಟಿವಿ ಬೆಳಗ್ಗೆಯಿಂದ ಕೂಡ ಪ್ರಸಾರ ಮಾಡಿರುವಂಥದ್ದು. ಅಂದರೆ ನವೆಂಬರ್ನಲ್ಲಿ ಕ್ರಾಂತಿ ಹಿಂದೇನಿತ್ತು, ಪವರ್ ಶೇರಿಂಗ್ ಅನ್ನುವಂಥ ಕ್ರಾಂತಿ ಅನ್ನುವಂಥದ್ದು ಅದು ನವೆಂಬರ್ನಲ್ಲಿ ಇಲ್ಲ, ಅಥವಾ ಡಿಸೆಂಬರ್ ಮೊದಲ ವಾರದವರೆಗೂ ಕೂಡ ಅದು ಇಲ್ಲ ಅನ್ನುವಂಥದ್ದು. ಆದರೆ ಕ್ಯಾಬಿನೆಟ್ ರೀಶಫಲ್ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದು ನವೆಂಬರ್ 20ರ ನಂತರ ಡಿಸೆಂಬರ್ ಮೊದಲ ವಾರದ ಒಳಗಾಗಿ 15ರಿಂದ 17 ಜನ ಸಚಿವರನ್ನು ತೆಗೆದು ಬೇರೆ ಹೊಸದಾಗಿ ಶಾಸಕರುಗಳಿಗೆ ಅವಕಾಶ ಮಾಡಿಕೊಡುವಂಥ ಒಂದು ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ. ಪವರ್ ಶೇರಿಂಗ್ ಅನ್ನುವಂಥದ್ದು ಈ ವರ್ಷದ ಮಟ್ಟಿಗೆ ಇಲ್ಲ, ಅಂದರೆ ಈ ಡಿಸೆಂಬರ್ ಕಳೆಯುವವರೆಗಂತೂ ಖಂಡಿತ ಇಲ್ಲ ಅನ್ನುವಂಥದ್ದು ಕೂಡ ಖಚಿತವಾಗ್ತಾ ಇರುವಂಥದ್ದು. ಹಾಗಾಗಿ ಈಗಾಗಲೇ ಹೈಕಮಾಂಡ್ ನಾಯಕರುಗಳು ಕೂಡ ನವೆಂಬರ್ ಎಂಡಿಗೆ, ಅಂದರೆ ಬಹುತೇಕ ಡಿಸೆಂಬರ್ ಮೊದಲ ವಾರದೊಳಗಾಗಿ 15ರಿಂದ 17 ಜನ ನೂತನ ಸಚಿವರನ್ನ ಪ್ರಮಾಣ ವಚನಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ಹೇಗೆ ರೀಶಫಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಹಾಗಾಗಿ ಏನು ಸಹಜವಾದ ನವೆಂಬರ್ ಕ್ರಾಂತಿಯ ಒಂದು ನಿರೀಕ್ಷೆಗಳಿತ್ತು, ಅದು ಸ್ವಲ್ಪ ತಿಂಗಳುಗಳ ಮಟ್ಟಿಗೆ ಮುಂದೋಗುವಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಮೂಲಕ ಯಾವುದೇ ಅಧಿಕಾರ ಹಂಚಿಕೆಯ ಅಥವಾ ಬದಲಾವಣೆಯ ವಿಚಾರ ಸದ್ಯಕ್ಕಂತೂ ರಾಜ್ಯ ಕಾಂಗ್ರೆಸ್ನಲ್ಲಿ ಕಾಣ್ತಾ ಇಲ್ಲ. ಬಟ್ ಸಚಿವ ಸಂಪುಟ ಪುನರ್ರಚನೆಯ ಜೇನುಗೂಡಿಗೆ ಕೈ ಹಾಕೋದಕ್ಕೆ ವರಿಷ್ಠರು ಮತ್ತು ರಾಜ್ಯ ನಾಯಕರು ನಿರ್ಧರಿಸಿದ್ದಾರೆ. ಇದರ ಪರಿಣಾಮ ಏನಾಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.